ಇರಾನ್ ಮೇಲೆ ನಡೆಸಿದಂತಹ ಇಸ್ರೇಲ್ ಅಮೆರಿಕದ ಜಂಟಿ ದಾಳಿಗೆ ಈಗ ಅಮೆರಿಕದ ಮೇಯರ್ ಮಮ್ದಾನಿ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾಗರಿಕರ ಹತ್ಯೆ ಅಮೆರಿಕದ ಜನ ಬಯಸೋದಿಲ್ಲ. ಇರಾನ್ ಮೇಲೆ ಮಾಡಲಾಗಿರುವಂತಹ ದಾಳಿಯನ್ನು ಖಂಡಿಸಿದ ಅಮೆರಿಕದ ಮೇಯರ್ ಮಮ್ದಾನಿ ಜೊಹರಾನ್ ಮಮ್ದಾನಿ, ನಾಗರಿಕರ ಹತ್ಯೆ ಅಮೆರಿಕದ ಜನ ಬಯಸುವುದಿಲ್ಲ. ಇರಾನ್ ಮೇಲಿನ ದಾಳಿಗೆ ವಿರೋಧ ವ್ಯಕ್ತಪಡಿಸಿದ ಮಮ್ದಾನಿ, ಇರಾನ್ ದೇಶದ ಶಾಲೆಯ ಮೇಲೆ ದಾಳಿ ಮಾಡಿದ್ದ ಅಮೆರಿಕ ಮಕ್ಕಳ ಮೇಲಿನ ಕ್ರೌರ್ಯ ಎಂದು ಬಣ್ಣಿಸಿದ ಮಮ್ದಾನಿ. ಇರಾನ್ ಮೇಲಿನ ದಾಳಿ ಖಂಡಿಸಿದ ಮೇಯರ್ ಮಮ್ದಾನಿ, ಇನ್ನು ಅಮೆರಿಕ ಮತ್ತು ಇಸ್ರೇಲ್ ಬಯಸ್ತಾ ಇರೋದು ಇರಾನ್ ಎನ್ನುವ ದೇಶ ಪರಮಾಣುವನ್ನು ಹೊಂದಬಾರದು, ಪರಮಾಣು ಶಕ್ತಿಯನ್ನು ಉತ್ಪಾದನೆ ಮಾಡಬಾರದು. ಅವರು ಪರಮಾಣು ಶಕ್ತಿಯನ್ನು ಉತ್ಪಾದನೆ ಮಾಡಿದ್ರೆ ಭವಿಷ್ಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ಗೆ ಉಳಿಗಾಲ ಇರೋದಿಲ್ಲ ಅಂತ ಹೇಳಿ ಭಯಪಟ್ಟು ಇರಾನ್ನನ್ನು ಮಣಿಸೋದಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ರು. ಆ ಕಾರಣಕ್ಕೋಸ್ಕರ ನೀವು ಯುದ್ಧ ಮಾಡುವುದಾದರೆ ಒಂದು ಪರಮಾಣು ಕೇಂದ್ರದ ಮೇಲೆ ಮಾಡಬೇಕಿತ್ತು. ಅದು ಬಿಟ್ಟು ಇರಾನ್ ದೇಶದ 10 ವರ್ಷಕ್ಕೂ ಕೆಳಗೆ ಇರತಕ್ಕಂಥ ಹೆಣ್ಣು ಮಕ್ಕಳು ಕಲಿತಾ ಇದ್ದಂತಹ ಶಾಲೆಯ ಮೇಲೆ ದಾಳಿ ಮಾಡ್ತಾರೆ. ಮಕ್ಕಳು ಆ ದಾಳಿಗೆ ಬಲಿಯಾಗ್ತಾರೆ ಅನ್ನೋದಾದರೆ ಅಮೇರಿಕ ಮತ್ತು ಇಸ್ರೇಲ್ ತೋರಿಸ್ತಾ ಇರೋ ಕ್ರೌರ್ಯ ಇದಲ್ವಾ ಅಂತೇಳಿ ಜೊಹರಾನ್ ಮಮ್ದಾನಿ ನೂತನ ಮೇಯರ್ ಅವರು ಅದನ್ನು ಖಂಡಿಸಿದ್ದಾರೆ. ಈ ದಾಳಿಯನ್ನು ಅಮೇರಿಕಾದ ಪ್ರಜೆಗಳು ಬಯಸುವುದಿಲ್ಲ. ನೋಡಿ, ಈ ಯುದ್ಧ ಅನ್ನೋದು ಒಂದು ತರಹದ ಸುದೀರ್ಘವಾದ ಸ್ಮಶಾನ ಇದ್ದ ಹಾಗೆ, ಅದೊಂದು ಸಮಾಧಿ. ಅಲ್ಲಿ ನೀವು ರಕ್ತ ತರ್ಪಣವನ್ನು ಕಾಣುತ್ತೀರಿ, ರಕ್ತ ಬಲಿಗಳಾಗೋದನ್ನು ನೋಡ್ತೀರಿ, ನರಮೇಧಗಳಾಗ್ತವೆ, ಸಾಲು ಸಾಲು ಜೀವ ಕಳೆದುಕೊಳ್ಳುವ ದೃಶ್ಯಗಳನ್ನು ಕಾಣ್ತೀವಿ. ಹೊರತಾಗಿ ಯಾವುದೇ ಅಭಿವೃದ್ಧಿಯನ್ನಾಗಲಿ ಅಥವಾ ವಿಕಾಸವನ್ನಾಗಲಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಿನ್ನೆ ಏನಾಯಿತು? ಅಣ್ವಸ್ತ್ರ ತಯಾರಿ ನಿಲ್ಲಿಸಬೇಕೆಂದು ಹಲವು ವರ್ಷಗಳಿಂದ ಇರಾನ್ಗೆ ಬೆದರಿಕೆ ಹಾಕುತ್ತಿದ್ದ ಅಮೆರಿಕ, ಅನೇಕ ವರ್ಷಗಳಿಂದ ನೀವು ಅಣ್ವಸ್ತ್ರ ತಯಾರಿಕೆಯನ್ನು ನಿಲ್ಲಿಸಬೇಕು, ಈ ಕುರಿತು ಮಾತುಕತೆ ನಡುವೆಯೇ ಶನಿವಾರ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಮಾಡಿದೆ. ನಾವು ನಿಮಗೆ ನಿರಂತರವಾಗಿ ಹೇಳ್ತಾ ಇದ್ದೀವಿ, ನೀವು ಅಣ್ವಸ್ತ್ರ ಪ್ರಯೋಗ ಮಾಡೋದನ್ನು ಅಥವಾ ಉತ್ಪಾದನೆ ಮಾಡೋದನ್ನು ಬಿಡ್ತಾ ಇಲ್ಲ. ಇರಾನ್ ಸರ್ವೋಚ್ಚ ಧಾರ್ಮಿಕ ನಾಯಕ ಖಮೇನಿ ಮನೆ, ಕಚೇರಿ, ಸೇನಾ ನೆಲೆಗೆ ಗುರಿಯಾಗಿಸಿ ಅಟ್ಯಾಕ್ ಮಾಡಿತು. ಇದರ ಬೆನ್ನಲ್ಲೇ ಇಸ್ರೇಲ್ ಅಮೆರಿಕ ಸೇನಾ ನೆಲೆಗಳಿಗೆ ಹಾನಿಯಾಯಿತು. ಇಡೀ ಮಧ್ಯಪ್ರಾಚ್ಯ ವಲಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ, ಕೊಲ್ಲಿ ದೇಶಗಳು ತಿರುಗೇಟು ನೀಡಿದರೆ ಸಂಕಷ್ಟ. ಇನ್ನು ಇರಾನ್ ಮೇಲೆ ದಾಳಿ ಯಾಕಾಯಿತು ಅನ್ನೋ ಪ್ರಶ್ನೆ. ಇರಾನ್ ಅಣ್ವಸ್ತ್ರ ತಯಾರಿಸುತ್ತಿದೆ, ಇದು ಭವಿಷ್ಯದಲ್ಲಿ ತಮಗೆ ಅಪಾಯ, ಅಮೆರಿಕ ಇಸ್ರೇಲ್ನ ವಾದ. ಇನ್ನು ಇಸ್ರೇಲ್ ಮೇಲೆ ಹಗೆ ಸಾಧಿಸುವ ಹೆಜ್ಬುಲ್ಲಾ, ಹೌತಿ, ಇರಾಕಿ ಉಗ್ರರಿಗೆ ಇರಾನ್ ಆರ್ಥಿಕ ನೆರವು ನೀಡುತ್ತಾ ಇದೆ ಅನ್ನುವ ಕಾರಣವನ್ನು ಕೂಡ ಮುಂದಿಟ್ಟುಕೊಂಡು ಈ ದಾಳಿಗೆ ಪ್ಲಾನ್ ಮಾಡಲಾಗಿತ್ತು. ಇನ್ನು ಇಸ್ರೇಲ್ನ ದೊಡ್ಡ ಶತ್ರುವಾದ ಹಮಾಸ್ ಉಗ್ರರಿಗೆ ಇರಾನ್ ಸಹಾಯ ನೀಡುತ್ತಿದೆ ಎನ್ನುವಂಥ ಆರೋಪ ಇತ್ತು. ಅದರ ಆಧಾರದಲ್ಲಿ ದಾಳಿ ಎಂದು ಹೇಳಲಾಗ್ತಿದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಆಧಿಪತ್ಯಕ್ಕಾಗಿ ಹಿಂದಿನಿಂದಲೂ ಕೂಡ ಇಸ್ರೇಲ್ ಮತ್ತು ಇರಾನ್ ನಡುವೆ ಹೋರಾಟಗಳು ನಡೀತಾನೇ ಇದೆ. ಇದೀಗ ಆತ್ಮರಕ್ಷಣೆ ಹೆಸರಿನಲ್ಲಿ ಇರಾನ್ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ನಡೆಸಿದೆ ಎಂದು ಜಾಗತಿಕವಾಗಿ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.